ಭಕ್ತಿಲಿ ಹೋದ್ರೆ ಕಷ್ಟ ಇಲ್ಲ. ಹ್ಞೂ ರೀ. ಮನ ಭಕ್ತಿಲಿ ಹೋದ್ರೆ ಕಾಲಿಗೆ ಗುಳ್ಳಿ ಹೇಳು, ಹ್ಞೂ ರೀ. ಕಾಲು ಕುಂಟಾಗು, ಹ್ಞೂ ರೀ. ಹಿಂಗಾಕೈತಿ. ಹ್ಞೂ ಅವ್ನ ಮ್ಯಾಗ ಧ್ಯಾನ ಇಟ್ಕೊಂಡು ಹೋದ್ರೆ ಏನೂ ಆಗಿಲ್ಲ. ಹ್ಞೂ ರೀ. ನನಗೇನೂ ಆಗಿಲ್ಲಪ್ಪ. ಆದಿಸ್ಯ ಪಂಡ್ರಪುರಕ್ಕೂ ಆಗಿಲ್ಲ, ಹ್ಞೂ ರೀ. ಇಲ್ಲಿ ಆಗಿಲ್ಲ. ದೇವರ ಪವಾಡ, ದೇವ್ರ ಆಶೀರ್ವಾದ ಅಂದ್ರೆ ಹೇಳ್ಬೇಕಂದ್ರೆ ಒಂದ್ಸಲ ಮಲ್ಲಯ್ಯ ಅಂದ್ರೆ ಅದೆಂಥದ್ದು ಏನೇ ಇರಲಿ ಅದಕ್ಕಂತಿರ್ತಾರೆ ಒಬ್ಬೊಬ್ರು. ಮಲ್ಲಯ್ಯ ಎಲ್ಲಿದೆಯೋ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಅವನಿಗೆ ಒಂದ್ಸಲ ಮಲ್ಲಯ್ಯ ಅಂತಂದ್ರೆ ಅದೆಂಥ ಕಷ್ಟ ಇದ್ರು ನೋವು ಇದ್ರು ಆ ತಕ್ಷಣ ಇದು ಮಾಡ್ಬಿಡ್ತಾನತ್ತ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ. ಇವತ್ತು ಡೇ 2 ರೀ. ರಾತ್ರಿ 2:30 ಇಲ್ಲ 3 ಗಂಟೆ ಬಿಟ್ಟಿವಿ ರೀ. ಅವಾಗ ಪೂರ ಕತ್ತಲಿತ್ತು. ಆ ಕತ್ತಲಿದ್ದ ಕಾರಣ ಅವಾಗೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸ್ವಲ್ಪ ಬೆಲೆ ಕಾಲಿ ಬಿಟ್ಟಿದ್ನಿ. ಅದಕ್ಕೆ ಇವತ್ತು ಏನು ಸ್ವಾಗತ ಮಾಡ್ಕೊತೀನತ್ತ. ಡೇ 2 ಏನೇನು ಆಕತಿ ಎಕ್ಸ್ಪ್ಲೋರ್ ಮಾಡ್ಕೊತ ಹೋಗ್ತೀನತ್ತ ಸ್ನೇಹಿತರೆ, ಯಾವ ರೀತಿ ಇರ್ತದತ್ತ. ಮತ್ತು ನಮ್ಮ ಚಾನಲ್ ಹೊಸ್ತಾ ಬಂದಿದ್ದಾರೆ, ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಮತ್ತು ವೀಡಿಯೋಗೆ ಏನಂತ ಒಂದು ಲೈಕ್ ಕಮೆಂಟ್ ಮಾಡಿರಿ ಸ್ನೇಹಿತರೆ. ಬರ್ರಿ ನೋಡೋಣಂತ್ರಿ. ಮತ್ತು ಇವತ್ತು ನೋಡ್ರಿ ಏನಾತಂದ್ರೆ ಪರಿಸ್ಥಿತಿ ರೀ, ಎಲ್ಲರೂ ಮುಂದೆ ಹೋಗ್ಬಿಟ್ರು. ಅದೇನಂತಾರಲ್ಲ, ಯಾವುದೇ ಕೆಲಸ ಮಾಡ್ಬೇಕಾರೆ ಅನುಭವಿಸಿ ಮಾಡ್ಬೇಕಂತಾರೆ ರೀ. ಈಗ ನಾವು ಏನೇ ಮಾಡ್ಬೇಕಾರು ಅನುಭವಿಸಿ ಮಾಡ್ಬೇಕಂತಾರೆ ರೀ. ಈಗ ಪಾದಯಾತ್ರಿಗಳು ಮಾತಾಡಿಸೋದಾಗ ಅವರು ಅನುಭವ ಎತ್ತಾರು, ಆದ್ರೆ ಅದು ನಾವು ಅವಾಗ ಅನುಭವಿಸಿದ್ರೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಕೆ ಅನ್ಕೊಳಕತ್ತೇಳಿ ಸ್ನೇಹಿತರೆ. ಅದಕ್ಕೆ ಇವತ್ತು ನಸಿಕ್ನ ಏನಾಯ್ತು, 3 ಗಂಟೆಗೆ ಹೋಗೋ ಮುಂದೆ ಎಲ್ಲರೂ ಬಿಟ್ಟು ಹೋಗ್ಬಿಟ್ರು. ಕಂಬಿಂದ ಬೇನಂತಿದ್ನಿ, ಎಲ್ಲರೂ ಬಿಟ್ಟು ಹೋಗ್ಬಿಟ್ರು. ಆ ಬಿಟ್ಟು ಹೋದ ಪರಿಸ್ಥಿತಿ ಒಳಗೆ ಯಾರೂ ಇರಲಿಲ್ಲ, ಒಬ್ಬನೇ ಇದ್ನಿ. ಪೂರ ಕತ್ತಲು. ಇನ್ನೇನು ಮಾಡೋದಪ್ಪ, ಪೂರ ಕತ್ತಲೈತಿ ಅನ್ನೋ ಮುಂದೆ ಮಲ್ಲಯ್ಯ ತಂದ್ಕೊಂಡು ಆ ಟೈಮ್ ಐತಿ. ಹಿಂದ್ಗಡೆ ಏನೈತಿ ಆಸಂಗಿ ಕಾಣಿಸ್ತೈತಿ. ಆಸಂಗಿರು ಎಂದು ಕಂಬಿ ಬತ್ತು. ಅವ್ರೇನೈತಿ ಪೂರ್ತಿ ಬುಡೋರ್ ಗಾಡಿದು ಸ್ವಲ್ಪ ಲೈಟ್ ಹಚ್ಕೊಂಡ್ಬಂದು ನನಗೆ ಅನುಕೂಲ ಮಾಡಿಕೊಟ್ರು. ಆ ಲೈಟ್ ಬೆಳಕದಿಂದ ಒಂದು 2 ಕಿಲೋಮೀಟ್ರ್ ಬಂದು ನಾನು. ಹಿಂಗೆ ಇರ್ತೈತೆ ರೀ ದೇವರ ಪವಾಡ, ದೇವರ ಆಶೀರ್ವಾದ ಅಂದ್ರೆ ಹೇಳ್ಬೇಕಂದ್ರೆ ಒಂದ್ಸಲ ಮಲ್ಲಯ್ಯ ಅಂದ್ರೆ ಅದೆಂಥದ್ದು ಏನೇ ಇರಲಿ ಅದಕ್ಕಂತಿರ್ತಾರೆ ಒಬ್ಬೊಬ್ರು. ಮಲ್ಲಯ್ಯ ಎಲ್ಲಿದೆಯೋ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಅವನಿಗೆ ಒಂದ್ಸಲ ಮಲ್ಲಯ್ಯ ಅಂತಂದ್ರೆ ಅದೆಂಥ ಕಷ್ಟ ಇದ್ರು ನೋವು ಇದ್ರು ಆ ತಕ್ಷಣ ಇದು ಮಾಡ್ಬಿಡ್ತಾನತ್ತ. ಇವತ್ತಿನ ದಿವಸ ವಿಡಿಯೋದಾಗ ಏನೇನಾಕತ್ತಿ ಮತ್ತು ಡೇ 2 ಒಳಗೆ ಯಾವ ರೀತಿ ಇದನ್ನೈತಿ ಪ್ರತಿಯೊಂದು ಎಕ್ಸ್ಪ್ಲೋರ್ ಮಾಡ್ತೀನತ್ತ. ಬರ್ರಿ. ಈಗ ನಾವು ಎಲ್ಲಿ ಬಂದಿದ್ರೆ ಟೈಮ್ ಅಂದಾಜಿಗೆ 7 ಗಂಟೆ ಆಗಿ ಬಂದು ಕಳಿಸ್ತೈತೆ ರೀ. 6:30-7 ಗಂಟೆ ಆಗಿರ್ಬೇಕು. ಈಗ ಅಂದಾಜಿಗೆ ತೊಣಸಾಲ್ ದಾಟಿ ಇಲ್ಲಿಂದ ಇದನ್ನು ರೀ ಮನಗುಳಿ ಒಂದು 10 ಕಿಲೋಮೀಟ್ರ್ ಇರ್ಬೋದು ರೀ ಅಂದಾಜು. ಕಾಡಿನ ದಾಡಿಲ್ಲ, ಒಳಗಿಂದ ಈ ಥರ ಹಾದಿ ಇತ್ತಿರೋದು. ಅಲ್ಲಿ ಹೋಗ್ತಾಯಿದ್ದೀವಿ. ಅಲ್ಲಿ ಸ್ವಲ್ಪ ಹೋದಷ್ಟು ಮತ್ತೇನ್ರಿ ಇದು ಮತ್ತಂದ್ರೆ ನಾನು ನಿಮಗೆ ತೋರಿಸ್ತೀನತ್ರಿ. ಈಗ ಸ್ನೇಹಿತರೆ ಒಬ್ಬರ ಪಾದಯಾತ್ರೆ ಐತಿ. ಅವ್ರ ನಂತರ ಅವ್ರ ಅನುಭವನ ಹಂಚ್ಕೋತಾರೆ ಅವರು ನಿಮ್ಮ ಮುಂದೆ ಸ್ನೇಹಿತರೆ. ಹೇಳ್ರಿ ಅಜ್ಜಿ, ನಿಮ್ಮ ಹೆಸರು ಏನು ರೀ? ಕಿಟ್ಟವ್ರು. ಊರು ಸಾವಳಿಗೇನು ರೀ? ಎಷ್ಟು ವರ್ಷ ಆತ್ರಿ ನೀವು ಪಾದಯಾತ್ರೆ ಮಾಡಾಕತ್ರಿ? 4 ವರ್ಷ ಏನೈತಿ. ಸಾವಳಿಯಿಂದ ಪೂರ್ತಿ ಶಿರ್ಸಕ್ ತಕ್ಕ ಹೋಗ್ತೀರಿ ಪಾದಯಾತ್ರೆ ರೀ? ಹ್ಞೂ ರೀ. ಇದು ಪಾದಯಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ರೀ ಅನುಭವ ಏನು? ಏನಾಗೇ ಇಲ್ರಿ ನನಗೆ. ಹ್ಞೂ ರೀ. ನನಗೆ ದೇವ್ರು ಅಗದಿ ಚಂದ ತಂದಾನ. ಯಾಕಪ್ಪ ತಮ್ಮ? ಹ್ಞೂ ರೀ. ನನಗೇನು ಕಾಲು ನೋವಿಲ್ಲ, ಕೈ ನೋವಿಲ್ಲ, ಗುಳ್ಳಿ ಇಲ್ಲ, ಹಂಗಿಲ್ಲ. ಹ್ಞೂ ರೀ. ಭಗವಂತ ಚಂದಾಗೆ ತಂದಾನ. ಹ್ಞೂ ರೀ. ಅಲ್ಲ, ಈಗ ಪಾದಯಾತ್ರೆ ಅಂದ್ರೆ ಕಷ್ಟ ಐತಂತಿರೋ ಏನಂತಿರೋ ಅದ್ರ ಬಗ್ಗೆ? ಭಕ್ತಿಲಿ ಹೋದ್ರೆ ಕಷ್ಟ ಇಲ್ಲ. ಹ್ಞೂ ರೀ. ಮನ ಭಕ್ತಿಲಿ ಹೋದ್ರೆ ಕಾಲಿಗೆ ಗುಳ್ಳಿ ಹೇಳು, ಹ್ಞೂ ರೀ, ಕಾಲು ಕುಂಟಾಗು, ಹ್ಞೂ ರೀ, ಹಿಂಗಾಕೈತಿ. ಅವ್ನ ಮ್ಯಾಗ ಧ್ಯಾನ ಇಟ್ಕೊಂಡು ಹೋದ್ರೆ ಏನೂ ಆಗಿಲ್ಲ. ನನಗೇನೂ ಆಗಿಲ್ಲಪ್ಪ. ಆದಿಸ್ಯ ಪಂಡ್ರಪುರಕ್ಕೂ ಆಗಿಲ್ಲ, ಇಲ್ಲಿ ಆಗಿಲ್ಲ. ಹ್ಞೂ ರೀ. ನಿಮ್ಮದು ವಯಸ್ಸು ಎಷ್ಟು ಈಗ? 72. ನೋಡಿ ಸ್ನೇಹಿತರೆ, 72 ವಯಸ್ಸಿನ ಅಜ್ಜಿರು ಸಾವಳಿಗಿಂದ ಸಿರ್ಸೇಲಕ್ಕೇನೈತಿ ಪಾದಯಾತ್ರೆ ಹೋಗ್ತಾರೆ. ಇದು ಎಂಥ 4ನೇ ವರ್ಷದ ಪಾದಯಾತ್ರೆ ರೀ. ನೋಡಿರಿ, ದೇವ್ರ ಮೇಲೆ ಭಕ್ತಿ ಇದ್ರೆ ಯಾವುದೂ ಎಂಥ ಕಷ್ಟ ಅಲ್ಲ, ಮತ್ತು ಯಾವುದೇ ರೀತಿ ನೋವು ಆಗೋದಿಲ್ಲ. ಅದು ಏನಪ್ಪ ಕಷ್ಟ ಅಂದ್ಕೊಂಡು ನಾವು ಅದು ಇತ್ತರದಿಂದ ಹೋದ್ರೆ ಅದು ಸ್ವಲ್ಪ ಇದನ್ನಾಕತ್ರಿ. ದೇವ್ರ ಮೇಲೆ ಭಕ್ತಿ ಇಂಪಾರ್ಟೆಂಟ್. ನಮ್ಮ ಅಜ್ಜಿ ಇರ್ತಾರೆ ಅವ್ರಿ. ನಮ್ದು ಅದ ಕಟ್ಸಿ. ಹ್ಞೂ ರೀ. ನಾ ಮಾತ್ರ ಇಟ್ಟು ಆದ್ರೂ ಒಂದು ಗುಳಿಗೆ ಅಂತೂ ತೊಗೊಂಡಿಲ್ಲ ರೀ. ಹ್ಞೂ ರೀ. ಪಂಡ್ರಪುರಕ್ಕೂ ಆದ್ರೂ ತೊಗೊಂಡಿಲ್ಲ, ಇಲ್ಲಿ ಆದ್ರೂ ತೊಗೊಂಡಿಲ್ಲ, ಮನ್ಯಾಗೂ ಜಡ್ಡ ಆದ್ರೂ ತೊಗೊಂಡಿಲ್ಲ. ಹ್ಞೂ ರೀ. ಬಬ್ಲಾ ದೇವ್ರಿಗೆ ನೋಡ್ಕೊಳ್ದು, ಪ್ರಸಾದ ಹಚ್ಕೊಳ್ದು, ಇವತ್ತಿ ಹಚ್ಕೊಳ್ದು. ಹ್ಞೂ ರೀ. ಮುಗಿತ್ರಿ ನಮ್ದು. ಹ್ಞೂ ರೀ. ಅದ ರೀ ನಮ್ದು. ನನಗೆ ಎಂದೂ ಒಂದು ಗುಳಿಗೆ ಇಲ್ಲ ನೋಡ್ರಿ. ನಾ 70 ವರ್ಷದ ಮನುಷ್ಯ ಆದ್ನಿ. ಹ್ಞೂ ರೀ. ಹೌದು ರೀ. ಭಗವಂತ ಇರ್ತಾನಪ್ಪ. ಧನ್ಯವಾದ ಅಜ್ಜಿ. ಸ್ನೇಹಿತರೆ, ಇವಾಗ ಸಂಜೆ 4 ಗಂಟೆ ಆಗೈತೆ ಟೈಮಿಂಗ. ಈಗ ನಾವು ಎಲ್ಲಿದ್ದೀವಿ ಅಂದ್ರೆ ಮನಗುಳಿ ರೀ. ಮನಗುಳಿ ಹೈವೇ ನೋಡಿರಿ, ಮೇಗಡೆ ಹೋಗ್ತಾ ಇರೋದು ಹೈವೇ ರೀ. ಇದು ಅಂತ ಕುಂಬಾರ ತೋಟದಾಗ ಇದ್ದು ರೀ. ಇಲ್ಲಿ ಕುಂಬಾರ ತೋಟದಾಗ ಅಂತ ಬೆಳಿಗ್ಗೆ 9:30 10 ಗಂಟೆ ಬಂದಿವಿ ಇಲ್ಲಿ. ಬಂದೇನೈತಿ ಈಗ 4 ತನಕ ಸ್ವಲ್ಪ ಆರಾಮ್ ತೊಗೊಂಡು ಈಗೇನೈತಿ ವಾಪಸ್ ರಿಟರ್ನ ಈಗ ಇದು ಕೊಂಟಿರಿ, ಕುಂಬಾರ ತೋಟ ಕೊಂಟಿರಿ. ಇವತ್ತಿನ ಮುಕ್ಕಾಮ ಅಲ್ಲೇ ಇರ್ತೈತಿ ಕುಂಬಾರ ತೋಟದಾಗ. ಇದು ಏನಂತಾರೆ ಬಡಿಗಾರ ತೋಟದಾಗ ಮುಕ್ಕಾಮ ಇರ್ತೀರಿ ಇವತ್ತು. ಇಲ್ಲಿ ನೋಡ್ರಲ್ಲಿ ನಮ್ಮ ಬ್ರದರ್ ಏನು ಮಾಡ್ತಾನೆ ಹಿಂದ್ಗಡೆ ಮೂತ್ರ ವಿಚಾರ. ಇದು ಯಾವ ಹೈವೇ ಇದೆ ಮುಂದೆ? ಬಿಜಾಪುರ ಟು ಚಿತ್ರದುರ್ಗ ಹೈವೇ.
ಬಿಜಾಪುರ to ಚಿತ್ರದುರ್ಗ ಹೈವೇ ಸೊಲ್ಲಾಪುರ ಟು ಚಿತ್ರದುರ್ಗ. ಸ್ವಲ್ಪ ಹುಷಾರಿಲ್ಲ ಸಂಬಂಧ ಸ್ವಲ್ಪ ಇದನ್ನಾಗಿರ್ಬೇಕು. ನನ್ನ ಮುಖ ಸ್ವಲ್ಪ ನರ್ವಸ್ ಆಗಿವಿ. ಯಾಕಂದರೆ ಎಂದೂ ಎಂಥರ ಪಾದಯಾತ್ರೆ ಮಾಡಿದ್ದು ಫಸ್ಟ್ ಟೈಮ್. ಈ ರೀತಿ ನಡೆದಿದ್ದು ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಇಷ್ಟು ಬಂದಿದ್ದು ಹೆಚ್ಚಿಂದ ನಾನು. ಅದೊಂದು ಕಾರಣ ಸ್ವಲ್ಪ ಪಿತ್ತಾಗಿರೋದ್ರಿಂದ ಸ್ವಲ್ಪ ಬೆಳಿಗ್ಗೆ ಟೈಮ್ದಾಗ ಚಕ್ರ ಬಂದಂಗಾಗಿ ಸ್ವಲ್ಪ ವೀಕ್ನೆಸ್ ಒಳಗೆ ಒಂದು 2 ತಾಸು 3 ತಾಸು ಮಕ್ಕೊಂಬಿಟ್ಟಿದ್ದು ನಾನು. ಮತ್ತು ನಮ್ಮ ಬ್ರದರ್ ಅವರು ಟ್ಯಾಬ್ಲೆಟ್ ಕೊಟ್ಟು ಎಲ್ಲ ಟ್ಯಾಬ್ಲೆಟ್ ಕೊಟ್ಟು ಇದು ಮಾಡೋದಕ್ಕೆ ಮತ್ತು ಆ್ಯಕ್ಟಿವ್ ಓಡಾಡಕತ್ತೀನಿ ಈಗ. ಸ್ನೇಹಿತರೆ ಮಾತಾಡ್ರಿ. ಇದು ಯಾವುದು ಹೈವೇ ಬ್ರಿಡ್ಜ್ ತಳಗೆ ಹೊಂಟಿವಿ. ಮ್ಯಾಲೆ ಹೈವೇ ಐತಿ, ಮ್ಯಾಗ ಹೈವೇ ಐತ್ರಿ. ಗುಡಕ್ಕೆ ಹಾಕಿ ಮನೆಗಳು ಹೋಗ್ತೀವಿ. ಮನೆಗಳು ಎಷ್ಟು ಕಿಲೋಮೀಟರ್ ತಿಲ್ಲಿಂದ ಊರ ಬಡ್ಡೆಗೈತೆ ಸರ್? 1 ಕಿಲೋಮೀಟ್ರ್. 1 ಕಿಲೋಮೀಟ್ರ್ ಆದ್ರೂ ಕಷ್ಟ ಐತ್ರಿ, ಪಾದಯಾತ್ರೆ. ಇದೊಂಥರ ಇದದ ಏನು ಮಿನಿ ಗೋಲ್ ಗುಂಬಜ್ ವಾಯ್ಸ್ ಬಂದಂಗೆ ಬರ್ತದ. ಪಾದಯಾತ್ರೆ ಅಂದ್ರೆ ಏನಪ್ಪ ಸುಲಭ ಅನಿಸ್ಬೋದು, ಆದರೆ ಪಾದಯಾತ್ರೆ ಮಾಡಿದವ್ರಿಗೆ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಇರುತ್ತೆ. ಅಷ್ಟು ಕಷ್ಟ ಇದ್ದರೂ ಮಲ್ಲೆಯಲ್ಲಿ ಎಂತ ಗುಡ್ಡದಾಗಿದ್ದು ಕೂಡ ಇವರ ಭಕ್ತರು ಪಾದಯಾತ್ರೆ ಮೂಲಕ ಹೋಗಿ ಮಲ್ಲೆಯನ್ನು ದರ್ಶನ ಮಾಡ್ಕೊಂಡು ಇದು ಮಾಡ್ತಾರೆ. ಸ್ನೇಹಿತರು ಬರ್ತಾರೆ ಕೇಳ್ಬೇಕಂದ್ರೆ. ಸ್ನೇಹಿತರು ಮನೆಗಳು ಎಂಟ್ರೆನ್ಸ್ ನೋಡ್ರಿ. ಈಗ ಮನೆಗಳಿಗೆ ಎಂಟ್ರಿ ಆಗ್ತಿದ್ದೀವಿ. ನಮ್ಮ ಕಂಬಿ ಏನೈತಿ ಪೂರ ಮುಂದೆ ಐತ್ರಿ. ಅಲ್ಲೇ ಐತ್ರಲ್ಲ ನಮ್ಮ ಮಲ್ಲೇನ ಕಂಬಿ ಪೂರ್ತಿ ಮುಂದೆ ಹೊಂಟೈತ್ರಿ. ಅಲ್ಲಿ ನಾವು ಹಿಂದೆ ಚೊಕಾಸ್ ಬರಾಕತ್ತೀವಿ. ನಮ್ಮ ಬ್ರದರ್ ಅವ್ರು ಏನೈತಿ ಬ್ರದರ್ಸ್ ಎಲ್ಲ ಮುಂದೆ ಹೋಗ್ತಿದ್ದಾರೆ ನೋಡಿ. ಫಸ್ಟ್ ನೋಡಿ ಸ್ನೇಹಿತರೆ. ಜನ್ಮದ ಪಾಪ ಪರಿಹಾರ. ಚೋಳಕವಡ ಮಳೆಗರೆದವನ ಚೋಳಕವಡ ಮಳೆಗರೆದವನ